ಬಹುಶಃ ಅದು ಅಪರ್ಣ ಅವ್ರನ್ನ ನೋಡಿ ಅಂತ. ಇವತ್ತು ಅವ್ರು ಇಲ್ಲ ನಮ್ಮೊಡನೆ ಅಂತ ನಮ್ಗೆ ಭಾವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನ್ ಹೇಳೋಕ್ ಬಯಸ್ತೀರಿ? ಹೌದು, ನೀವು ಹೇಳಿದಂತ ಮಾತು ಸತ್ಯ. ಕನ್ನಡದ ಮಟ್ಟಿಗೆ ಕಸ್ತೂರಿ ಕನ್ನಡ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಒಂದು ಮಾದರಿಯಾಗಿ ಒಬ್ಬ ನಿರೂಪಕಿಯಾಗಿ ಅಪರ್ಣ ಮಾಡಿದ್ರು. ಇದ್ರ ಜೊತೆಗೆ ಒಂದು ಬಹು ಆಯಾಮದ ವ್ಯಕ್ತಿತ್ವ ಇದ್ದಂಥವ್ರು ಅಪರ್ಣ ಅವರು. ಯಾಕಂತಂದ್ರೆ ವೈಶಾಲಿ ಕಾಸರವಳ್ಳಿಯವರು ಮಾಡಿದಂತಹ ಮೂಡಲ ಮನೆಯಲ್ಲಿ ಪ್ರಮುಖ ಪಾತ್ರಗಳನ್ನ ನಾವು ನಿರ್ವಹಿಸ್ತಿದ್ವಿ. ನನ್ನ ಪತ್ನಿಯ ಪಾತ್ರದಲ್ಲಿ ಅಪರ್ಣ ಪಾತ್ರ ಮಾಡ್ತಾ ಇದ್ರು. ನಿಜವಾಗ್ಲೂ ನಾವು ಆ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಅನುಭವಿಸಿದಂಥ ಏನೋ ಒಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಮತ್ತು ಕಲೆಯ ಪ್ರಕಾರದ ವಿವಿಧ ಹಂತಗಳನ್ನ ನಾವು ನೋಡಿದ್ವಿ. ನಾನು ರಂಗಭೂಮಿಯಿಂದ ಬಂದವ ಮತ್ತು ಕಳೆದ ಒಂದು 38 ವರ್ಷಗಳಿಂದ ಧಾರವಾಡ ಆಕಾಶವಾಣಿಯಲ್ಲಿ ನಾನು ಕೂಡ ಉದ್ಘೋಷಕನಾಗಿನೇ ಕೆಲಸ ಮಾಡಿದಂಥವ. ಸೊ ಅವರು ಕೂಡ ಆಕಾಶವಾಣಿಯಲ್ಲಿ ಬೆಂಗಳೂರಲ್ಲಿ ಅದು ವಿವಿಧ ಭಾರತಿ ಆಗಿರ್ಬೋದು ಅಥವಾ ರೈನ್ಬೋ ಆಗಿರ್ಬೋದು ಅಥವಾ ನಮ್ಮ ವಿಭಾಗ ಆಗಿರ್ಬೋದು, ಅಲ್ಲೂ ಕೂಡ ಅವರು RJ ಆಗಿ, ರೇಡಿಯೋ ಜಾಕಿಯಾಗಿ ಅವರು ಕೆಲಸ ಮಾಡಿದಂಥವ್ರು. ಜೊತೆಗೆ ವಿಶ್ವ ಕನ್ನಡ ಸಮ್ಮೇಳನ ಆಗಿರ್ಬೋದು ಅಥವಾ ಸರ್ಕಾರಿ ಮತ್ತು ಖಾಸಗಿ ಇನ್ನು ಉಳಿದ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಯಾವ ತರ ವ್ಯಕ್ತಿ ಅವರು? ಬಹಳ ಒಳ್ಳೆ ಸ್ವಭಾವ, ಬಹಳ ಒಳ್ಳೆ ಸ್ವಭಾವ. ಜೊತೆಗೆ ಕಲೆಯ ಬಗ್ಗೆ ಅವ್ರಿಗೆ ಅಪಾರವಾದಂತಹ ಪ್ರೀತಿ ಮತ್ತು ಆತ್ಮೀಯತೆ ಇತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಅಥವಾ ನಮ್ಮ ಪ್ರೇಕ್ಷಕರಿಗೆ ಗೊತ್ತಿರೋ ಹಾಗೆ, ಮೂಡಲಮನೆ ಉತ್ತರ ಕರ್ನಾಟಕದ ಅಪ್ಪಟ ದೇಸಿಯ ಭಾಷೆನ ಒಳಗೊಂಡಂತಹ ಸೊಗಡಿದ್ದಂತ ಒಂದು ಇದಾಗಿತ್ತು, ಅದನ್ನ ಧಾರಾವಾಹಿಯಾಗಿತ್ತು. ಅದರಲ್ಲಿ ನಾವೆಲ್ಲರೂ ಧಾರವಾಡದವರೇ ಇದ್ವಿ ಹೆಚ್ಚು ಕಡಿಮೆ, ಅಥವಾ ಧಾರವಾಡ ಭಾಷೆ ನಮಗೆ ಒಂದ್ ರೀತಿ ಮಾತೃಭಾಷೆ, ಅದು ನಾವು ಬಾಲ್ಯ ಕಾಲದಿಂದಲೇ ಕಲಿತು ಬಂದು ಅಲ್ಲೇ ಇದ್ದಂಥದ್ದು. ಅಪರ್ಣ, KSL ಸ್ವಾಮಿ, ರವಿ ಅವರು ಇವರೆಲ್ಲರೂ ಬೆಂಗಳೂರು ಕಡೆಯಿಂದ ಬಂದಂಥವ್ರು. ಆದ್ರೆ ಅಲ್ಲಿ ಅವರು ಭಾಷೆಯನ್ನ ಬಳಸಬೇಕಾದ್ರೆ ಅಲ್ಲಿ ಸ್ಕ್ರಿಪ್ಟ್ಗಳನ್ನ ಕೊಟ್ಟಾಗ ವೈಶಾಲಿ ಅವರಿಗೆ ಗೊತ್ತಿತ್ತು. ಯಾಕಂದ್ರೆ ವೈಶಾಲಿ ಅವರು ಈ ಮೊದಲನೇ ಧಾರವಾಡ ಭಾಷೆ ಮತ್ತು ಉತ್ತರ ಕರ್ನಾಟಕದ ಭಾಷೆಯನ್ನ ಅರ್ಥಕೊಂಡಂಥವ್ರು ಮತ್ತು ಮಾತಾಡ್ತಾ ಇದ್ದಂಥವ್ರು. ಆದ್ರೆ ಇವರೆಲ್ಲರೂ ಮಾಡ್ತಾ ಇರುವಾಗ ಆ ಭಾಷೆಯ ಸೊಗಡು ಇರ್ತದಲ್ಲ, ಆ ಭಾಷೆಗೆ ಅದರದೇ ಆದಂತಹ ಒಂದಿಷ್ಟು ಒತ್ತಕ್ಷರಗಳು ಬೇರೆ ಬೇರೆ ಇರ್ತವೆ. ಮತ್ತು ಅದನ್ನು ಬಳಸುವಾಗ ಅಪರ್ಣ ಬಹಳ ಅಂದ್ರೆ ಆಸಕ್ತಿ ವಹಿಸ್ತಾ ಇದ್ರು. ನಮ್ಮನ್ನು ಕೇಳ್ತಾ ಇದ್ರು ಅವರು, ಇದು ಹೇಗೆ ಶಶಿಧರ್, ಇದು ಹೇಗೆ ಮಾಡೋದು ಅಂತ ಹೇಳಿ. ಆಮೇಲೆ ಅದನ್ನ ಕೇಳಿ ಅದ್ರ ಜೊತೆಗೆ ಅಲ್ಲಿ ಅವರು ಕಾಸ್ಟ್ಯೂಮ್ ಕೂಡ ಅತ್ಯಂತ ವಿಶಿಷ್ಟವಾದಂತಹ ಕಾಸ್ಟ್ಯೂಮ್ ಇತ್ತು. ಅಲ್ಲಿ ಬಹಳ ಆ ಮಣ್ಣಿಗೆ ಸಂಬಂಧಪಟ್ಟಂತ, ಅಂದ್ರೆ ಧಾರವಾಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತ ಅಲ್ಲೂ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಅದನ್ನ ಅವರು ಮಾಡ್ತಾ ಇದ್ರು. ಅವರು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಶ್ರೀಲಕ್ಷ್ಮಿ, ಇದು ನಮಗ್ ನಂಬಕ್ ಆಗ್ತಾ ಇಲ್ಲ. ನಿಜ ಇದೊಂದು ಶಶಿಧರ್ ಸರ್ ನೀವು ಹೇಳಿದಾಗ ಇದೊಂದು ಅತ್ಯಂತ ಭಾವನಾತ್ಮಕ ಸನ್ನಿವೇಶ. ಇಂಥ ಹಲವರು ನಮ್ಮ ನಡುವೆ ಹುಟ್ಟಿ ಬರ್ಲಿ ಅಂತ ಅಷ್ಟೇ ನಾವು ಆಶಿಸಬಹುದು. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಖಂಡಿತ ಒಳ್ಳೇದು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ. ಶ್ರೀಲಕ್ಷ್ಮಿ ಅವರೇ ಧನ್ಯವಾದ. ತಮಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅಪರ್ಣ ಅವರ ಆತ್ಮಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಅಪರ್ಣ ಅವರನ್ನ ಜನ ನೆನೆಸ್ಕೊಳ್ತಾರೆ ಅಂತಂದ್ರೆ ನೋಡಿ, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಏನನ್ನ ಉಳಿಸಿ ಹೋಗಬಹುದು ಅಂತ, ಒಂದು ಮಾತನ್ನು ಕೂಡ ಎಷ್ಟು ಮೌಲ್ಯಯುತವಾಗಿ ಆಡಬಹುದು, ಎಷ್ಟು ಪ್ರೀತಿಯಿಂದ ಆಡಬಹುದು, ಹೃದಯದಿಂದ ಮಾತನಾಡಬಹುದು ಅನ್ನೋದಕ್ಕೆ ಅಪರ್ಣ ಸಾಕ್ಷಿಯಾಗಿದ್ರು. ಕೇವಲ ಮಾತಲ್ಲ, ಅಪರ್ಣ ಅವರ ಬಾಯಲ್ಲಿ ಕನ್ನಡ ಜೇನಾಗಿ ಹರಿತಾ ಇತ್ತು ಅಂತ ಹೇಳಬೇಕು, ಅಷ್ಟು ಸುಂದರವಾಗಿತ್ತು. ಕೇವಲ ನಿರೂಪಣೆ ಮಾತ್ರ ಅಲ್ಲ, ಅವ್ರಿಗೆ ಸಂಗೀತ ಚೆನ್ನಾಗಿ ಗೊತ್ತಿತ್ತು, ನಟನೆ ಚೆನ್ನಾಗಿ ಗೊತ್ತಿತ್ತು, ಬರಹ ಚೆನ್ನಾಗಿ ಗೊತ್ತಿತ್ತು, ಅವರು ಅಂಕಣಕಾರ್ತಿಯಾಗಿದ್ರು. ಸಿನಿಮಾಗಳಲ್ಲಿ ಮಸಣ ಹೂವಿನಿಂದ ಅವರು ಆರಂಭ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಆ ನಂತರ ಕೂಡ ಅವರು ಅವರ ಬದುಕಿನ 2ನೇ ಇನ್ನಿಂಗ್ಸ್ನಲ್ಲೂ ಕೂಡ ಅವರು ನಟನೆಯನ್ನ ಮುಂದುವರಿಸಿದ್ರು. ಪೊಲೀಸ್ ಗೌರವದ ಮುಖಾಂತರ ಅಪರ್ಣ ಅವರ ಅಂತ್ಯಕ್ರಿಯೆಯ ಸಂದರ್ಭ.
ಸ್ವಲ್ಪ ಹಿಂದೆ ಬನ್ನಿ. ನಮ್ಮ ಕ್ಲೋಸ್ ಬಂದಿದ್ದೆ ನಮ್ಮ ವೈಟ್ ಹೋಗ ಶ್ರೀನಾಥ ಹೇ ಗುರು ಗುರು ಮುಂದಕ್ಕೆ ಹೋಗ್ಬೇಕು ದಯವಿಟ್ಟು ಮೀಡಿಯಾದವರೆಲ್ಲ ಜಾಗ ಕೊಡಿ ಸರ್.